ನನಗೆ ಫೋನ್ ಬಂತು, ಇದನ್ನು ಕೇಳಿ. ನನಗೆ ಫೋನ್ ಬಂತು, ಶ್ರೀನಿವಾಸ್ ರಾಜು ಅವರು ಒಂದು ಕಥೆ ಹೇಳಬೇಕು ನಿಮಗೆ ಅಂತ. ನಾನು ಮ್ಯಾನೇಜರ್ ಕೇಳಿದೆ, ಯಾರು ಅಂದೆ. ಶ್ರೀನಿವಾಸ್ ರಾಜು ಅವರು ದಂಡುಪಾಳ್ಯ ಡೈರೆಕ್ಟ್ರು. ದಂಡುಪಾಳ್ಯಗೂ ನನಗೆ ಸಂಬಂಧನೇ ಇಲ್ವಲ್ಲೋ. ದಂಡುಪಾಳ್ಯ ಡೈರೆಕ್ಟ್ರು ನನಗೆ ಯಾಕೆ ಕಥೆ ಹೇಳ್ತಾರೆ? ನಾನು ಅಂದ್ಕೊಂಡೆ, ಓಕೆ ಯಾರೋ ಒಬ್ಬ ಡೈರೆಕ್ಟ್ರು ನನ್ನನ್ನು ಬೇರೆ ಥರ ತೋರಿಸ್ಬೇಕು ಅಂದ್ಕೊಂಡಿದ್ದಾರೆ ಅಂದ್ಬಿಟ್ಟು ನಾನು ಹೇಳಿದೆ, ಓಕೆ ರಾಜು ಸರ್ಗೆ ಬರೋಕ್ಕೆ ಹೇಳಿ, ಈವ್ನಿಂಗ್ ಸಿಗೋಣ ಅಂತ ಹೇಳಿ ಕರೆದೆ. ಕರ್ಬೋದು ಸರ್, ಎಸ್ ಸರ್ ಹೇಳಿ ಅಂದ. ಅವರು ಸುಮ್ಮನೆ ಫಸ್ಟು ಒಂದಷ್ಟು ಮಾತಾಡಿದ್ವಿ, ಆ ಸಿನಿಮಾ ಈ ಸಿನಿಮಾ, ಓಲ್ಡ್ ಸಿನಿಮಾ, ಮ್ಯೂಸಿಕ್ಕು ಎಲ್ಲ ಮಾತಾಡಿದ್ವಿ. ನನ್ನ ತಲೆಯಲ್ಲಿ ಒಂದೇ ಓಡ್ತಾ ಇತ್ತು ಅನ್ನೋರೆ. ಏನಂತ ಸರ್? ನಾನು ಬಂದು ಫ್ಯಾಮಿಲಿ ಹೀರೋ, ನಾನು ಬಂದು ಯಾವುದೇ ಟೈಮಲ್ಲೂ ರಮ್ಸೋನು, ಸುಮ್ಮನೆ ಎಗರೋ ಮನುಷ್ಯ ಅಲ್ಲ. ಕರೆಕ್ಟು. ಯಾವುದಾದ್ರೂ ಹೀರೋಯಿನ್ ನೋಡಿದ್ರೆ, ನೀವು ನನ್ನ ಲವ್ ಮಾಡಿ ಬಿಡಿ, ನಾನು ಮಾಡ್ತೀನಿ ಲವ್, ನೀವು ಬೇರೆಯವ್ರ ಮದುವೆ ಆದ್ರೆ ಹಂಗೆ ಬಿಟ್ಟು ಹೋಗ್ಬಿಡ್ತೀನಿ ಅನ್ನೋ ಕರೆಕ್ಟು. ಆ ಥರ ಕ್ಯಾರೆಕ್ಟರ್ ಮಾಡಿರೋನು. ಇವ್ರು ಮಾಡಿರೋದು ದಂಡುಪಾಳ್ಯ, ಬಾಗ್ಲು ಹೊಡಿಯೋದು, ನುಗ್ಗು ಬಿಡೋದು, ಚುಚ್ಚು ಬಿಡೋದು, ಸಾಯಿಸ್ಬಿಡೋದು ಹೆಣ್ಮಕ್ಳನ್ನ. ನಾನು ರಮ್ಸವನು, ಇವ್ರು ಮರ್ಡರ್ ಮಾಡೋರು, ಎಲ್ಲಿಂದೆಲ್ಲಯ್ಯ ಸಿಂಕು. ನಾನು ಅನ್ಕೊಂಡೆ ದಂಡುಪಾಳ್ಯ ಥರ ಏನಾದ್ರು ಮಾಡಿಸ್ಬಿಡ್ತಾರ ನನ್ನ ಕೈಯಲ್ಲಿ. ನಾನು ಫಸ್ಟು ಕೇಳೋಣ, ಯಾವುದೋ ಥ್ರಿಲ್ಲರ್ ಇರ್ಬೋದು. ಬೇಸಿಕಲಿ ನಾನು ಇವತ್ತು ಓಪನ್ ಆಗಿ ಹೇಳ್ತೀನಿ, ನನಗೆ ಥ್ರಿಲ್ಲರ್ ಸಿನಿಮಾ ಅಂದರೆ ಭಾಳ ಇಷ್ಟ. ನಾನು ಹೆಚ್ಚು ನೋಡೋದು ಥ್ರಿಲ್ಲರು. ಬಿಕಾಸ್ ನಾವು ಹುಟ್ಟು ಬೆಳೆದ ವಾತಾವರಣ ನೆಲಮಂಗ್ಲ, ಅಲ್ಲೆಲ್ಲಿ ರೊಮ್ಯಾನ್ಸು. ಮಿಡ್ಲ್ ಕ್ಲಾಸ್ ಹುಡುಗರು ಎಲ್ಲಿ ರೊಮ್ಯಾನ್ಸು? ರೊಮ್ಯಾನ್ಸ್ ಅಂದರೆ ಮನೇಲಿ ತಲೆ ಮೇಲೆ ಹೊಡಿತಿದ್ರು. ರೊಮ್ಯಾನ್ಸ್ ಅಂತ ವಾಲ ತಿನ್ನ ಕಿಟ್ಟು ಹುಡ್ಕೋ ಹೋಗ, ಆಮೇಲೆ ರೊಮ್ಯಾನ್ಸ್ ಅನ್ನೋರು. ಸೊ ನಮ್ಗೆ ಎಲ್ಲಿ ಅನ್ನೋರೆ ರೊಮ್ಯಾನ್ಸು, ದುಡಿಬೇಕು, ತಿನ್ನಬೇಕು, ಆ ಥರ. ನಮಗೆ ಥ್ರಿಲ್ಲರ್ಗಳು ಅಂದರೆ ಭಾಳ ಇಷ್ಟ. ಏನೋ ಜನರ ಆಶೀರ್ವಾದ, ದೇವ್ರ ಆಶೀರ್ವಾದ, ರೊಮ್ಯಾಂಟಿಕ್ ಫ್ಯಾಮಿಲಿ ಹೀರೋ ಆದರೆ ಅಷ್ಟೇ. ಇವರು ಥ್ರಿಲ್ಲರ್ ಮಾಡ್ಬೋದು ನನ್ನ ಹಿಡ್ಕೊಂಡು ಅಂತ ನನ್ನ ತಲೆಯಲ್ಲಿ ಓಡ್ತಾ ಇದೆ. ಒಳಗೆ ಥ್ರಿಲ್ಲರ್ ಹೇಳ್ತಾರೆ. ಈಗ ನಾನೀಗ 6 ಪ್ಯಾಕ್ ಮಾಡ್ಕೊಂಡು ನಿಂತ್ಕೊಂಡ್ಬಿಡ್ಬೇಕು 2 ತಿಂಗಳಲ್ಲಿ, ಶರ್ಟ್ ಬಿಚ್ಚಿಬಿಡ್ಬೇಕು. ಇಷ್ಟು ದಿನ ಸುಮ್ಮನೆ ನಡ್ಕೊಂಡು ಹಾಡು ಹೇಳ್ತಿದ್ದೆ, ಡ್ಯಾನ್ಸ್ ಮಾಡಿಕೊಂಡು, ಈ ಸಲ ಹೋಗಿ ಹೊಡೆಯೋದೆ. ಆ ಥರ ತಲೆ ಒಳಗೆ ಆರ್ಟಿಸ್ಟ್ ಒಬ್ಬ ಕುಣಿತಾ ಇರ್ತಾನೆ ಒಳಗೆ. ಯಾರೇ ಕತೆ ಹೇಳ್ತಿದ್ರು, ಆರ್ಟಿಸ್ಟ್ ಒಳಗೆ ಕುಣಿತಾ ಇರ್ತಾನೆ, ಮೇಲೆ ತೋರ್ಸಲ್ಲ. ಎಸ್ ಎಸ್ ಸರ್. ಓಪನಿಂಗ್ 8 ಜನ ಹುಡುಗಿರು ಅಂತ. 8 ಜನ ಮೋಸ್ಟ್ಲಿ ಥ್ರಿಲ್ಲರ್, ಮರ್ಡರ್ ಮಾಡ್ಬೋದು ನಾನೀಗ. ಎಲ್ಲರೂ ಹೆಣ್ಣು ಡ್ರೆಸ್ ಹಾಕೊಂಡು ಮದುವೆಗೆ ರೆಡಿ ಇರ್ತಾರೆ ಸರ್. ನೀವು ಬೈಕಲ್ಲಿ ಬರ್ತೀರಾ ಸರ್ ಗಂಡು ಡ್ರೆಸ್ ಹಾಕೊಂಡು ಅಂತ. ಸ್ವಲ್ಪ ಡೌನ್ ಆಯ್ತು, ಸ್ಟಾಪ್. ಆಮೇಲೆ ಸಾಂಗ್ ಸರ್, ಹೀಗಾಗುತ್ತೆ ಡ್ರಾಮಾ ಹೇಳ್ತಾ ಇದ್ರು. ನಾನು ರಾಜು ಅವ್ರನ್ನ ನೋಡ್ತಾ ಇದ್ದೀನಿ, ನನ್ನ ಮ್ಯಾನೇಜರ್ನ ನೋಡ್ತಾ ಇದ್ದೀನಿ, ಏನೋ ಅದೇ ಹೇಳ್ತಾವ್ರಲ್ವ ಅಂತ. ಓಕೆ, ಐ ಥಿಂಕ್ 12 or 14 minutes 14 minutes 12ರಿಂದ 14 ನಿಮಿಷ ಆದ ಮೇಲೆ ಒಂದು ದಂಡುಪಾಳ್ಯ ಟ್ವಿಸ್ಟ್ ಕೊಟ್ರು. ಅಂಡ್ ಅದ್ ಕೇಳಿ ಎಷ್ಟು ಥ್ರಿಲ್ ಆದೆ ಅಂದ್ರೆ, ನಾನು ಲವ್ ಸ್ಟೋರಿನ, ಒಂದು ಫ್ಯಾಮಿಲಿ ಡ್ರಾಮಾನ ಈ ಥರನೂ ಹೇಳ್ಬೋದು ಅಂತ. ಐ ಥಿಂಕ್ ಈ ಥರ ನಾನು ಮಾಡಿಲ್ಲ ಯಾವತ್ತು. ಈ ಥರ ಒಂಥರ ಥ್ರಿಲ್ಲೇ ಇದೆ. ಫ್ಯಾಮಿಲಿ ಡ್ರಾಮಾ ಇದ್ರು ಥ್ರಿಲ್ ಇದೆ ಅದ್ರಲ್ಲಿ. ಸೊ ಒಳಗಡೆ ಇದ್ದ ಸೈಲೆಂಟ್ ಆದ ಕಲಾವಿದ ಮತ್ತೆ ಕುಣಿಯಕ್ಕೆ ಶುರು. ಏನೋ ದಂಡುಪಾಳ್ಯ ಡೈರೆಕ್ಟರ್ ಮಾಡ್ಕೊಂಡ್ ಬಂದಿದ್ದಾರೆ. ಅದು ಹೋಗ್ತಾ ಎಷ್ಟು ಇಂಟ್ರೆಸ್ಟಿಂಗ್ ಆಗಿ ಹೇಳಿದ್ರು ಅಂದ್ರೆ, ಪ್ರೀ ಕ್ಲೈಮ್ಯಾಕ್ಸ್ ಇನ್ನೂ ಟ್ವಿಸ್ಟ್ ಟರ್ನು ಇಂಟ್ರೆಸ್ಟಿಂಗು ಎಲ್ಲ. ಈ ಟ್ವಿಸ್ಟ್ ಟರ್ನ್ ಇಟ್ಕೊಂಡು ಫ್ಯಾಮಿಲಿ ಡ್ರಾಮಾ ವಿತ್ ಎಮೋಷನ್ ವಿತ್ ಹ್ಯೂಮರ್ ಮಾಡೋದು ಇದೆಲ್ಲ ಬಹಳ ಕಷ್ಟ. ಆ ಥರದಲ್ಲಿ ನಮ್ಮ ರಾಜು ಅವರು ತುಂಬಾ ಚೆನ್ನಾಗಿ ಮಾಡಿದರೆ. ಜೋರ್ ಚಪ್ಪಾಳೆ ಹೊಡಿಲೇಬೇಕು ನಾವು ರಾಜು ಅವ್ರಿಗೋಸ್ಕರ. ಫಿಲಮ್ ಎಲ್ಲ ಆದ್ಮೇಲೆ, ಅಣ್ಣ ಬರ್ತೀನಿ ಮಾತಾಡ್ಸ್ಬಿಡ್ತೀನಿ ಅಣ್ಣ. ಏನ ಇಲ್ಲಿ ಬನ್ನಿ, ಫಸ್ಟ್ ನೀವು ಕೆಳಗೆ ಬನ್ನಿ. ಇಲ್ಲಿ ಬನ್ನಿ. ಎಲ್ಲಿಂದ ಅಲ್ಲಿ